ಹಾಸನ ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ. ಶ್ರೇಯಸ್ ಪಟೇಲ್ ಅವರು ಜಯಭೇರಿ ಬಾರಿಸಿದ್ದಾರೆ. ಈ ಬಾರಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣನವ್ರನ್ನ ಸೋಲಿಸಿ ಜಯಭೇರಿ ಬಾರಿಸಿದ್ದಾರೆ ಶ್ರೇಯಸ್ ಪಟೇಲ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರ್, ಮೊದಲಿಗೆ ಅಭಿನಂದನೆಗಳು. ಈ ಬಾರಿಯ ಗೆಲುವು ನಿರೀಕ್ಷೆ ಇತ್ತಾ ಹೇಳಿ? ಖಂಡಿತವಾಗಿಯೂ ನಾನು ನಾಮಪತ್ರ ಸಲ್ಲಿಸೋದ್ರಿಂದಲೂ ನನಗೆ ನಿರೀಕ್ಷೆ ಇತ್ತು. ನಿರೀಕ್ಷೆಗೂ ಮೀರಿ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಬಾರಿ ನನಗೆ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಖುಷಿಯ ಜೊತೆಗೆ ಜಿಲ್ಲೆಯ ಒಂದು ಜವಾಬ್ದಾರಿ ನನಗೆ ಹೆಚ್ಚಿದೆ. ಸಂಸದರಾಗಿ ಆಯ್ಕೆ ಮಾಡಿದ್ಮೇಲೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಸಂಸತ್ತಲ್ಲಿ ಆ ಜ್ವಲಂತ ಸಮಸ್ಯೆಗಳ ಪರ ಧ್ವನಿ ಎತ್ತುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ಪ್ರತ್ಯಕ್ಷವಾಗಿ ನಮಗೆ ಎಷ್ಟು ಸಹಕಾರ ಕೊಟ್ಟಿದ್ದಾರೆ, ಪರೋಕ್ಷವಾಗಿ ನನಗೆ ಅಷ್ಟೇ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತೀನಿ. ಈ ಚುನಾವಣೆಯಲ್ಲಿ ನಮ್ಮ ತಾಯಂದಿರು, ನಮ್ಮ ಸೋದರಿಯರು, ನಮ್ಮ ನೆಚ್ಚಿನ ಯುವಕ ಮಿತ್ರರು, ನಮ್ಮ ಹಿರಿಯರು ಎಲ್ಲರೂ ಈ ಬಾರಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಹೈಕಮಾಂಡ್ ಆದಂತಹ ರಾಷ್ಟ್ರೀಯ ಅಧ್ಯಕ್ಷರಂತಹ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಸೋನಿಯಾ ಮೇಡಮ್ ಅವರು, ನಮ್ಮ ಘನ ಸರ್ಕಾರದ ಜನಮೆಚ್ಚಿನ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಜಿ ಸಿ ಚಂದ್ರಶೇಖರ್ ಸಾಹೇಬರು, ನಮ್ಮ ರಾಜಣ್ಣ ಸಾಹೇಬರು, ಶಿವಲಿಂಗಣ್ಣ ಅವರು, ಶಿವರಾಮಣ್ಣ ಅವರು, ಜಿಲ್ಲೆಯ ಎಲ್ಲ ಮತ್ತು ನಮ್ಮ ಕಡೂರು ಕ್ಷೇತ್ರದ ಆನಂದಣ್ಣರವರು, ನಮ್ಮ ಶಾಸಕರಾದ ಆನಂದಣ್ಣರವರು, ಮತ್ತು ಜಿಲ್ಲೆಯ 7 ಕ್ಷೇತ್ರದ ನನ್ನ ಜೊತೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಾವೆಲ್ಲ ಸೋತಿದ್ವಿ, ಎಲ್ಲ ನಾಯಕರುಗಳು, ಎಲ್ಲ ಹಿರಿಯರು, ನಮ್ಮ ಮಾಜಿ ಶಾಸಕ ಪುಟ್ಟೇಗೌಡರು, ನಮ್ಮ ಗೋಪಾಲಣ್ಣರವರು, ನಮ್ಮ ರಾಜ್ಯಸಭೆ ಮಾಜಿ ಶಾಸಕ ಜವರೇಗೌಡರವರು, ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಕೊಡ್ತೀನಿ. ದೇವೇಗೌಡರ ಮೊಮ್ಮಗನ ಜೊತೆ ಸ್ಪರ್ಧೆ ಮಾಡಿದ್ದು ಬಹಳ ಚರ್ಚೆ ನಡೀತಿತ್ತು. ದೊಡ್ಡ ಕುಟುಂಬದ ನಡುವೆ ಸ್ಪರ್ಧೆ ಮಾಡ್ತಾರೆ ಶ್ರೇಯಸ್ ಪಟೇಲ್, ಇದು ಗೆಲುವು ಸಾಧ್ಯವಾ ಎನ್ನುವ ಎಲ್ಲ ಲೆಕ್ಕಾಚಾರ ಇತ್ತು. ಆ ಲೆಕ್ಕಾಚಾರ ತಲೆಕೆಳಕಾಗಿದೆ. ಏನು ಹೇಳ್ತಾರೆ ಶ್ರೇಯಸ್? ನಾವು 25 ವರ್ಷದಿಂದ ಒಳನೇಸ್ಪುರದಲ್ಲಿ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಲ್ಲ, ನಮ್ಮ ತಾಯಿ, ನಮ್ಮ ತಾತ, ಇವಾಗ ನಾನು. ಹಾಗಾಗಿ ನಮ್ಗೇನು ಆ ಥರ ಭಯ ಏನೂ ಇರಲಿಲ್ಲ. ಜಿಲ್ಲೆಯ ಜನ ನಮ್ಮ ಜೊತೆ ಇದ್ದಾರೆ, ಜಿಲ್ಲೆಯ ನಾಯಕರುಗಳು ನಮ್ಮ ಜೊತೆ ಇದ್ದಾರೆ ಅಂತ ಒಂದು ಭರವಸೆ ಇತ್ತು. ಆ ಭರವಸೆ ಇವತ್ತು ನಮಗೆ ಈಡೇರಿದೆ. ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಮುಂದಿನ 28ರ ವಿಧಾನಸಭೆ ಚುನಾವಣೆಗೆ 8 ಕ್ಷೇತ್ರ ನಾವು ಗೆಲ್ಲುವಂಥ ಇವತ್ತಿಂದನೇ ಕಾರ್ಯಚಟುವಟಿಕೆ ನಾವು ಜೊತೆಗೆ ಮಾಡ್ತೀವಿ. ಜೊತೆಗೆ ಏನು ಆಡಳಿತ, ಒಂದು ಜನಸ್ನೇಹಿ ಆಡಳಿತ, ಸಂಸತ್ ಸದಸ್ಯ ಈ ಥರನೂ ಇರ್ಬೋದಾ ಜನ ಜೊತೆ ಅನ್ನುವಂಥ ಕೆಲಸ ಮುಂದಿನ ದಿನ ಮಾಡಿ ತೋರಿಸ್ತೀನಿ. ಸರ್, ಗೆಲುವಿನ ಸೀಕ್ರೆಟ್ ಏನನ್ಸುತ್ತೆ ಶ್ರೇಯಸ್ ಪಟೇಲ್? ಜನ ಒಂದೇ ನನಗೆ ಗೆಲುವಿನ ಸೀಕ್ರೆಟು. ಗ್ಯಾರಂಟಿ. ಜೊತೆಗೆ ನಿಮ್ಮ ಅತ್ಯಂತ ಕಿರಿಯ ವಯಸ್ಸಿನ MP ಆಗಿ ಶ್ರೇಯಸ್ ಪಟೇಲ್ ಆಯ್ಕೆ ಆಗಿದ್ದಾರೆ. ನಿಮ್ಮ ಗುರಿ ಏನಿದೆ? ಹಾಸನ ಜಿಲ್ಲೆಗೆ ಏನು ಮಾಡಬೇಕು ಅಂತ ಅಭಿಲಾಷೆ? ಈಗ ನಾನು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಹೋದಾಗ ಆ ತಾಲೂಕಿನಲ್ಲಿ ಆ ಭಾಗದಂಥ ಸಮಸ್ಯೆಗಳಿದ್ದಾವೆ. ಅದನ್ನೆಲ್ಲ ಸುಮಾರು ಯೋಜನೆಗಳು ನೆನಗುದಿಗೆ ಬಿದ್ದಿದೆ. ಅದನ್ನೆಲ್ಲ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಕೆಲಸ ನಾನು ಮಾಡ್ತೇನೆ. 25 ವರ್ಷ ನಂತರ ಕಾಂಗ್ರೆಸ್ಗೆ ಹೌದು, ಒಂದು ಇತಿಹಾಸ. ನಮ್ಮ ತಾತ ಪುಟ್ಟಸ್ವಾಮಿ ಗೌಡರು 98ರಲ್ಲಿ ಗೆದ್ದಿದ್ರು. ಅದಾದಮೇಲೆ ನಾವು ಪಕ್ಷ ಗೆಲ್ಲಕ್ಕಾಗಿರಲಿಲ್ಲ. ಈ ಬಾರಿ ನಮ್ಮ ತಾತ ಅವರ ಒಂದು ಆಡಳಿತ ವೈಖರಿ ನೋಡಿಕೊಂಡು ಜನ ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ತಾತಾಜಿ ಪುಟ್ಟಸ್ವಾಮಿ ಗೌಡರ ಒಂದು ನೇತೃತ್ವದಲ್ಲಿ, ಅವರ ಒಂದು ನೇತೃತ್ವದಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಹೇಗೆ ಅವ್ರು ನಡ್ಕೊಂಡು ಹೋದ್ರು, ಜನರ ಜೊತೆ ಹೇಗೆ ಜನರ ಜೊತೆ ಬೆರೆದ್ರು, ಆ ರೀತಿ ನಾನು ಪ್ರಾಮಾಣಿಕವಾಗಿ ಜನ ಜೊತೆ. ಕೆಲವರು ಪರೋಕ್ಷವಾಗಿ ಶ್ರೇಯಸ್ ಪಟೇಲ್ ಸಹಕಾರ ಮಾಡಿದ್ದಾರೆ, ಅದು ಸಹ ಗೆಲುವಿಗೆ ಸಹಕಾರ ಆಗಿದೆ ಅಂತದೆ. ಅದನ್ನ ಪರಿಗಣಿಸ್ತೀರಾ? ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಹೇಳಿದ್ನಲ್ಲ. ಪ್ರತ್ಯಕ್ಷವಾಗಿ ಎಷ್ಟು ಜನ ನನಗೆ ಸಹಕರಿಸಿದ್ರು, ಪರೋಕ್ಷವಾಗಿ ನನ್ನ ಅಣ್ಣಂದಿರು ಎಲ್ಲರೂ ಅಷ್ಟೇ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು, ಜೊತೆಗೆ ಋಣಿಯಾಗಿರ್ತೀನಿ ನಾನು. ಇದು ಶ್ರೇಯಸ್ ಪಟೇಲ್ ಅವರ ಮಾತು. ಹಾಸನ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ನನಗೆ ಆಶೀರ್ವಾದ ಮಾಡಿದ್ದಾರೆ, ಹೀಗಾಗಿ ಆ ಜನಸೇವೆ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ, ಜೊತೆಗೆ ಉತ್ತಮ ಸೇವೆಯನ್ನ ಮಾಡ್ತೇನೆ ಅನ್ನುವಂತಹ ಮಾತುಗಳನ್ನ ಶ್ರೇಯಸ್ ಪಟೇಲ್ ಹೇಳ್ತಿದ್ದಾರೆ. ಹಾಸನದಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.